ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ನಮ್ಮ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ನಾವು ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಎಲ್ಲ ಮುಖ್ಯವಾದ ನಾಯಕರುಗಳು ಇಲ್ಲಿ ಬಂದು ನಾವು ಸೇರಿ ಈ ಅನಿರ್ದಿಷ್ಟ ಅವಧಿ ಧರಣಿಯಲ್ಲಿ ಭಾಗವಹಿಸಿದ್ದೀವಿ. ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ನಮ್ಮ ಸಚಿವ ಸಂಪುಟದಲ್ಲಿ ನೀವು ಸದಾಶಿವ ಆಯೋಗ ವರದಿಯನ್ನು ಅನುಷ್ಠಾನಗೊಳಿಸಿ ಅದು ಬೇಗನೆ ಮಂಡನೆ ಮಾಡಬೇಕಂತೇಳಿ ನಮ್ಮದು ಮಾದಿಗ ದಂಡೋರ ವತಿಯಿಂದ ಪ್ರಧಾನ ಡಿಮ್ಯಾಂಡ್ ಆಗಿರುತ್ತೆ. ಹಾಗೆಯೇ ಏನು ಈ ನಾಗಮೋಹನ್ ದಾಸ್ ವರದಿ ಏಕಸದಸ್ಯ ಪೀಠ ಏನು ರಚನೆ ಮಾಡಿದಾರೋ ಅದು ಡೇಟಾ ಆದಷ್ಟು ಬೇಗ ಸಂಗ್ರಹಿಸಿ ಸರ್ಕಾರ ವತಿಯಿಂದನೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿ ಮೂಲಕ ಮಾಡಬೇಕನ್ನೋದು ನಮ್ದು ಎರಡನೇ ಡಿಮ್ಯಾಂಡು. ಅಂದರೆ ವಿದ್ಯೆ ಉದ್ಯೋಗ ರಂಗದಲ್ಲಿ ಯಾರು ಹಿಂದೆ ಇದ್ದಾರೋ ಅವರಿಗೆ ಉದ್ಯೋಗ ವಿದ್ಯೆ ಅದನ್ನು ಕಲ್ಪಿಸಿಕೊಡ್ಬೇಕು ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಅಂತೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಮಂದಾಕೃಷ್ಣ ಮಾದಿಗ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಗೊತ್ತಿಗೆ 6ನೇ ದಿವಸ ಕಾಲಿಡ್ತಾ ಇದ್ದೀವಿ. ಕಾರಣ ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗೋಸ್ಕರ ಅನೇಕ ಹೋರಾಟಗಳು ಮಾಡ್ಕೊಂಡು ಇಲ್ಲಿ ಬಂದಿವಿ. ಪುಟಗೋಸಿ ಚಳವಳಿ ಆಗಿರ್ಬೋದು, ಮಲ ಹೊರುವ ಚಳವಳಿ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯ ಬಂದ್ ಮಾಡುವಂಥ ಚಳವಳಿ ಆಗಿರ್ಬೋದು, ಜೇಲ್ ಬರ ಆಂದೋಲನ ಕಾರ್ಯಕ್ರಮ ಆಗಿರ್ಬೋದು, ರಕ್ತ ಕುಡುವ ಮುಖಾಂತರ ಚಳವಳಿ ಆಗಿರ್ಬೋದು, ಪತ್ರ ಬರೆಯೋದ ಮುಖಾಂತರ ಚಳವಳಿ ಆಗಿರ್ಬೋದು, ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು, ಚಪ್ಪಲಿ ಪಾಲಿಸ್ ಹೊಡೆಯುವಂಥ ಕಾರ್ಯಕ್ರಮ ಕೂಡ ಆಗಿರ್ಬೋದು, ಅನೇಕ ಹೋರಾಟ ಮಾಡಿಕೊಂಡು ಮಂದಾಕೃಷ್ಣ ಮಾದಿಗರ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ಬಿ ದಂಡೋರವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಅನೇಕ ಚಳವಳಿಗಳು ಮಾಡ್ಕೋತ ಇಲ್ಲಿವರೆಗೆ ಬಂದಿವಿ. ಆದರೆ ಆಳುವ ಸರ್ಕಾರ, ಈಗಿನ ಸರ್ಕಾರ ಒಳ ಮೀಸಲಾತಿ ಮಾಡುವಲ್ಲಿ ಬಹಳಷ್ಟು ವಿಳಂಬ ಮಾಡ್ತಾ ಇದೆ. ಇದನ್ನು ಮನಗಂಡು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ಕಳೆದ ವರ್ಷ ಹೈದರಾಬಾದ್ನಲ್ಲಿ ಇಡೀ ದೇಶವೇ ಹೈದರಾಬಾದ್ ಕಡೆ ಬಟ್ಟು ತೋರಿಸುವಂಥ ಒಂದು ಮಾದಿಗರ ಮಹಾವಿಶ್ವರೂಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಈ ಭಾರತ ದೇಶದ ಪಂತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಕೊಟ್ಟ ಮಾತಿನಂತೆ ನಾನು ನಿಮ್ಮ ಪರವಾಗಿದ್ದೀನಿ, ನಿಮ್ಮ ಹೋರಾಟ ಜೊತೆ ಇರ್ತೀನಿ, ನಿಮಗೆ ಹೆಗಲು ಕೊಡ್ತೀನಿ ಅಂತ ಹೇಳಿಕೊಟ್ಟು ಹೋಗಿ ಸುಪ್ರೀಂ ಕೋರ್ಟ್ ಪರವಾಗಿ ಅವರೇ ಜನರಲ್ ಆಫ್ ಅಟರ್ನರಿ ಇಟ್ಟು ನಮ್ಮ ಪರವಾಗಿ ಅಲ್ಲಿ ವಕಾಲತ್ ವಹಿಸಿ ನಮಗೆ 7 ಜಡ್ಜಸ್ ತೀರ್ಪು ಕೊಟ್ಟ ಮೇಲೂ ಕೂಡ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತಿಗೆ 6 ಅಥವಾ 7 ತಿಂಗಳು ಗತಿಸೋದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ನಾಮಕೆ ವಾಸ್ತೆ ಏಕಸದಸ್ಯ ಆಯೋಗವನ್ನು ನಾಗಮೋಹನ್ ದಾಸ್ ರಚನೆ ಮಾಡಿದ್ದಾರೆ. ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ರಚನೆ ಮಾಡೋ ಅವಶ್ಯಕತೆ ಇದ್ದಿಲ್ಲ, ಆದರೆ ಕುಂಟು ನೆಪ ಹೇಳಿಕೊಂಡು ಅದು ಬೇಕಂತ ಹೇಳಿ ಮಾಡಿದರೆ. ಇಲ್ಲಿವರೆಗೆ ನಾಗಮೋಹನ್ ದಾಸ್ ಅವರಿಗೂ ಕೂಡ ದಂಡೋರದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರ ನೇತೃತ್ವದಲ್ಲಿ ಅನೇಕ ಸಲ ಹೋಗಿ ಭೇಟಿ ಮಾಡಿದಾಗ ನಮ್ಗೆ 2 ತಿಂಗಳ ಕಾಲಾವಕಾಶ ಕೂಡ ನರಸಪ್ಪ ಅಂತ ಹೇಳಿದ್ರು. 2 ತಿಂಗಳ ಕಾಲಾವಕಾಶ ಮುಗಿದು 3ನೇ ತಿಂಗಳು ನಡೀತದೆ. ಆದರೂ ಕೂಡ ಅವರು ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನಮಗೆಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಅದನ್ನು ಮನಗಂಡು ನಮ್ಮ ರಾಜ್ಯಾಧ್ಯಕ್ಷರು ಅನಿರ್ದಿಷ್ಟ ಅವಧಿ ಧರಣಿ ಕುಂತಿದ್ದಾರೆ. ಇವತ್ತಿಗೆ 6ನೇ ದಿವಸ ಕಾಲಿಡ್ತಾ ಇದ್ದೀವಿ. ಅವರ ಆರೋಗ್ಯದಲ್ಲಿ ಸುಮಾರು 2 ಸಲ ಏರುಪೇರು ಆಯಿತು. ಸ್ಟಾರ್ಟಿಂಗ್ ಶುರು ದಿವಸ ಕುಂತಲ್ಲಿ ಕೂಡ ಆಗೊತ್ತು ಭಾಷಣ ಮಾಡೋ ವೇಳೆ ಎತ್ತಿಗೆ ಕುಸಿದು ಬಿದ್ದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವರನ್ನು ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮತ್ತೆ ಚೇತರಿಸಿಕೊಂಡು
ಮತ್ತೆ ನಾನು ಸತ್ರು ಪರವಾಗಿಲ್ಲ ಸಮಾಜಗೋಸ್ಕರ ವರ್ಗೀಕರಣಗೋಸ್ಕರ ಅಂತೇಳಿ ಮತ್ತೆ ವೀಲ್ ಚೇರ್ ಮೇಲೆ ಅವರು ಡಾಕ್ಟರ್ ನಡಿಬೇಡ ದಮ್ ಬರ್ತಾ ಇದೆ ಆಯಾಸ ಆಗ್ತದೆ ಅಂದ್ರೂ ಕೂಡ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಮತ್ತೆ ಟೆಂಟಿಗೆ ಬಂದು ಮತ್ತೆ ಅನಿರ್ದಿಷ್ಟ ಧರಣಿಯಲ್ಲಿ ಪಾಲ್ಗೊಂಡಾಗ ಇನ್ನೇನು ಕೂಡ ಆಯಾಸ ಆಗಿ ಮತ್ತೆ ಆರೋಗ್ಯದಲ್ಲಿ ಏರುಪೇರಾಗಿ BP ಲೋ ಆಗಿ ನಿನ್ನೆ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಆಂಬುಲೆನ್ಸ್ನಲ್ಲಿ ಹಾಕೊಂಡು ಮತ್ತೆ ಆಸ್ಪತ್ರೆಗೆ ಒಯ್ದು ಮತ್ತೆ ಟ್ರೀಟ್ಮೆಂಟ್ ಅದು ಕೊಡಿಸಿದಾಗ ನಾವೆಲ್ಲ ಪದಾಧಿಕಾರಿ ಹೇಳಿದೀವಿ, ಇಲ್ಲ ರಾಜ್ಯಾಧ್ಯಕ್ಷರೇ ಅಣ್ಣರೇ ತಮ್ಗೆ ಆಯಾಸ ಆಗ್ತಾ ಇದೆ, ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೆ ತಾವು ಟೆಂಟಲ್ಲಿ ಕೂತ್ಕೋಬಾರ್ದು, ಲಾಡ್ಜಲ್ಲಿ ಅಥವಾ ಗೆಸ್ಟ್ ಹೌಸಲ್ಲಿ ರೆಸ್ಟ್ ಮಾಡ್ರಂದ್ರೆ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಟೆಂಟಲ್ಲೇ ಸಾಯ್ತೀನಿ, ಅಲ್ಲೇ ನಿಮ್ಮ ಜೊತೆನೇ ಇರ್ತೀನಿ, 30 ವರ್ಷ ಹೋರಾಟ ಮಾಡ್ಕೋತಾ ಬಂದೀನಿ, ಇನ್ನೇ ದಿವಸ ಹೋರಾಟ ಮಾಡೋಣ ನಾವೀಗ. ಅಲ್ಲಿಂದು ಹರಿಹರದಿಂದ BR ಪ್ರಸಾದ್ ಅವರು ಕೂಡ ಕಾಲ್ನಡಿಗೆ ಮುಖಾಂತರ ಇವತ್ತಿಗೆ ಅವರು ಕೂಡ ಒಂದು ವಾರ ಎದ್ದು ಬರ್ತಾ ಇದ್ದಾರೆ. ನಿನ್ನೆ ಅವರು ಚಾಟಿಯಿಂದ ಮೈಯಲ್ಲೇ ಒಂದು ಬಾರಿಸ್ಕುವಂಥ ಕಾರ್ಯಕ್ರಮ ಬಾಸುಂಡಿ ಬರೋ ಥರ ಅವ್ರ ಮೈಯೆಲ್ಲ ಹೊಡ್ಕೊಂಡು ಅವರು ಕೂಡ ಚಳವಳಿ ಪಾದಯಾತ್ರೆ ಹಮ್ಕೋತಾ ಇದ್ದಾರೆ. ರಾಯಚೂರಲ್ಲಿ ಕೂಡ ಧರಣ ಮಾಡ್ತಾ ಇದ್ದಾರೆ, ಬೀದರಲ್ಲಿ ಕೂಡ ಧರಣ ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ಇವತ್ತಿಗೆ 6 ದಿವಸ ಧರಣ ಮಾಡ್ತಾ ಇದ್ದಾರೆ. ನಿನ್ನೆ ಈ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುವಾಗ ಸಮಾಜದ ಕಾರ್ಯಕರ್ತರು ಹೋರಾಟರು 6 ರಿಂದ 7 ಜನ ಅಲ್ಲಿ ಕೂಗಿದ್ರೆ ಈ ಬಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವ್ರ ಮೇಲೆ ಕೇಸ್ ದಾಖಲಾತಿ ಮಾಡ್ತದೆ. ಅದೇ ಹೋದ ಸಲ ಇದೇ ಹೌಸ್ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇದೇ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಮಲ್ಕೊಂಡಿತ್ತು, ಅವತ್ತು ಅವ್ರ ಮೇಲೆ ಕೇಸ್ ಹಾಕಿಲ್ಲ. ಆದ್ರೆ ಇವತ್ತು ಒಳ ಮೀಸಲಾತಿ ಹೋರಾಟಗಾರರ ಮೇಲೆ ಅವ್ರ ಒಳ ಮೀಸಲಾತಿ ಹಕ್ಕಿಗಾಗಿ ಕೂಗಿದಾಗ ಅವ್ರ ಮೇಲೆ ಕೇಸ್ ಹಾಕಂತ ಬಂಡತನ ಮೂರ್ಖತನ ತೋರಿಸಿದ್ರ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತಿವಿ, ಈ ಸರ್ಕಾರ ಖಂಡಿಸ್ತೀವಿ ನಾವು. ಬಂಧುಗಳೇ, ಈಗಾದರೂ ಇವತ್ತು ಅನಿರ್ದಿಷ್ಟಾವಧಿ ಧರಣಿ 6ನೇ ಕಾಲಕ್ಕೆ ನಾವು ಕೂತೀವಿ. ಒಂದು ವೇಳೆ ಇವತ್ತು ಅಥವಾ ನಾಳೆ ಈ ಸರ್ಕಾರದ ಪ್ರತಿನಿಧಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಬಂದು ಒಂದು ವೇಳೆ ನಮ್ಮನ್ನು ಕರೆಸಿ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬರುವ ದಿನದಲ್ಲಿ ದಗದಗ ಉರಿಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೋತೀವಿ. ಇಡೀ ರಾಜ್ಯ ಸಂಪೂರ್ಣ ಬಂದ್ ಮಾಡ್ತೀವಿ. ನಾವು ಆತ್ಮಾಹುತಿ ಮಾಡೋಕೆ ಸಿದ್ಧ ಇದ್ದೇವೆ ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗಾಂವ್, ಮಾದಿಗ ದಂಡ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ. ರಾಜ್ಯಾಧ್ಯಕ್ಷರಾದ ಪಿ ನರಸಪ್ಪ ದಂಡರವರಿಗೆ, ಮಾದಿಗ ದಂಡರ ಹೋರಾಟಗಾರರಿಗೆ, ಮಾದಿಗ ದಂಡರ ಹೋರಾಟಗಾರರಿಗೆ ಜೈ ಮಾದಿಗ, ಜೈ ಮಾದಿಗ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಹಮಾರಿ ಮಾಂಗೆ ಪೂರಿ ಕರೋ, ಹಮಾರಿ ಮಾಂಗೆ ಪೂರಿ ಕರೋ. ಇಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ MRPS ವತಿಯಿಂದ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ತಾನೇ ಇದ್ದೀವಿ. ಎಲ್ಲ ವಿಭಿನ್ನವಾದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ನಲ್ಲಿ 6ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರುಗಳಾದಂಥ ಮಾದೇವಪ್ಪನವರು ಇವರು ಯಾರೂ ಕೂಡ ನಮ್ಮ ಟೆಂಟ್ ಕಡೆ ಬಂದಿಲ್ಲ, ನಮ್ಮ ಅಹವಾಲುಗಳ ಬಗ್ಗೆ ಕೂಡ ಕೇಳಿಲ್ಲ. ಈ ಮಾದಿಗರು ಸತ್ರು ಪರವಾಗಿಲ್ಲ, ನಾವು ಯಾಕೆ ಕೇರ್ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಬರ್ತಾ ಇಲ್ಲ ಅಂದರೆ ಇದು ಪ್ರಜಾಪ್ರಭುತ್ವನ ಅಥವಾ ಏನು ಇದು ಗುಂಡಾ ರಾಜ್ಯನ ಅಥವಾ ಇನ್ನೊಂದು ಏನಾದರೂ ಇದು ಒಂದು ಕಗ್ಗೊಲೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂಥ ಸರ್ಕಾರ, ನಾಚಿಕೆ ಇಲ್ಲಂಥ ಸರ್ಕಾರ, ಈ ಒಂದು ಕೆಟ್ಟು ಪರಿವರ್ತನೆ ನಡೆಸ್ಕೊಂಡು ಬರ್ತಿರುವಂಥ ಸಿದ್ದರಾಮಯ್ಯ ಅವರ ಸರ್ಕಾರ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಯಾಕಂತಂದ್ರೆ ನುಡಿದಂತೆ ನಡೀತೇವೆ ಅಂತೇಳಿ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯನವರು. ಮೊದಲಿದ್ದಂಥ ಸಿದ್ದರಾಮಯ್ಯ ಅಲ್ಲ ಇವರು. ಈಗಿರುವಂಥ ಸಿದ್ದರಾಮಯ್ಯ ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮಯ್ಯ. ಯಾಕಂದ್ರೆ ಜಾತಿ ಮಧ್ಯೆ ಜಗಳ ಹಚ್ಚುವಂಥ ಸಿದ್ದರಾಮಯ್ಯ. ಹಾಗಾಗಿ ಮೊದಲಿಂತ ಸಿದ್ದರಾಮಯ್ಯ ಇಲ್ಲ. ಈಗ ಈ ಸಿದ್ದರಾಮಯ್ಯನೇ ಬೇರೆ. ಈ ಸಿದ್ದರಾಮಯ್ಯ ಅವ್ರು ನಡ್ಕೊಳ್ಳುವಂಥ ರೀತಿ ಬೇರೆ. ಹಾಗಾಗಿ ಸಿದ್ದರಾಮಯ್ಯನವರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಿನ್ನೆ ನಡೆದಂಥ ಹೌಸ್ನಲ್ಲಿ ನಮ್ಮ 7 ಜನ ಮಾದಿಗ ದಂಡೋರ ಕಾರ್ಯಕರ್ತರು, MRPS ಕಾರ್ಯಕರ್ತರು, ನಮ್ಮ ಸಮುದಾಯದ ಮುಖಂಡರುಗಳು ಅವ್ರನ್ನ ಬಂಧಿಸಿ ಅವಮಾನ ಮಾಡಿ ನೀವು 2 ಗಂಟೆ ಮಧ್ಯರಾತ್ರಿವರೆಗೆ ಪೊಲೀಸ್ ಸ್ಟೇಷನ್ ಇಟ್ಟುಕೊಂಡು ನೀವು ಅವಮಾನ ಮಾಡಿದಿರ ಮಾದಿಗರಿಗೆ. ನಮ್ಮ ಸಮುದಾಯಗಳಿಗೆ ನ್ಯಾಯ ಕೇಳಲಿಕ್ಕೆ ಬಂದಂಥವ್ರು. ಅವರೇನು ನಿಮ್ಮ
ವಿಧಾನಸೌಧದಲ್ಲೇನು ಬಾಂಬ್ ಹಾಕ್ಲಿಕ್ಕೆ ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಅಹಿತಕಾರ ಘಟನೆ ಮಾಡಬೇಕು, ನಿಮ್ಮ ಮೇಲೆ ಏನಾದರೂ ಒಂದು ಕಪ್ಪು ಬಾವುಟ ಆರಿಸ್ಬೇಕನ್ನಂತೂ ಬಂದಿಲ್ಲ ಅವರು. ಸಾಮಾಜಿಕ ನ್ಯಾಯ ಕೇಳಲಿಕ್ಕೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಒಳಗಡೆ ಬಂದಿದ್ರು. ತಪ್ಪೇನಿದೆ? ಇಂದಿನ ಲೋಕಸಭಾ MP ಚುನಾವಣೆಯಲ್ಲಿ ನಿಮ್ಮದೇ ಆದಂತ MP ಅವರು ರಾಜ್ಯಸಭಾ ಸದಸ್ಯರು ಅವ್ರ ಹಿಂಬಾಲಕರು ಜಿಂದಾಬಾದ್ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಅವತ್ತು ಕಾಣ್ಲಿಲ್ವಾ ನಿಮಗೆ ಸಿದ್ದರಾಮಯ್ಯನವರೇ? ನೀವು ಯಾರ ಪರವಾಗಿದ್ದೀರಿ? ನೀವು ಯಾವ ಜನಾಂಗದ ಪರವಾಗಿದ್ದೀರಿ? 6 ಒಂದು ಬದ್ಧತೆ. ನೀವು ನಿಮ್ಮದೇ ಆದಂತ ರಾಜಕೀಯ ಕುತಂತ್ರ ರಾಜಕೀಯ ಮಾಡ್ತಾ ಇದ್ದೀರಿ. ಒಂದು ಕಡೆ ಮಾದಿಗರನ್ನ ಯಾಮಾರಿಸ್ತಾ ಇದ್ದೀರಿ. ಇವತ್ತು ನಮ್ಮ ಸಚಿವರುಗಳಿಗೆ ಯಾವುದೋ ಒಂದು ಹಾರ ಖಾತೆ ಕೊಟ್ಟು ಮುನಿಯಪ್ಪ ಸಾಹೇಬ್ರನ್ನ ಮೋಸ್ಟ್ ಸೀನಿಯರ್ ಲೀಡರ್ KH ಮುನಿಯಪ್ಪನವರು, ಅವರು 7 ಸಲ MP ಆಗಿದ್ದಾರೆ, 1 ಸಲ ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಕೆಲಸ ಬಾರ್ಲಾರ್ದ ಖಾತೆ ಕೊಟ್ಟು ಅವ್ರನ್ನ ಸುಮ್ಮನೆ ಕೂಡಿಸಿದಾರ. ನಮ್ಮ ಸಮಾಜದ ವ್ಯಕ್ತಿನ, ಹಿರಿಯ ಮುಖಂಡರನ್ನ, ಸಚಿವರಾದಂತ RB ತಿಮ್ಮಾಪುರ ಅವರಿಗೆ ಯಾವುದೋ ಒಂದು ಲಿಕ್ಕರ್ ಅಥವಾ ಅಂದ್ರೆ ಅಬಕಾರಿ ಇಲಾಖೆ ಕೊಟ್ಟು ನೀವು ಒಂದು ಕುಡಿಯೋದು, ಒಂದು ಮಲಗೋದು, ಇಷ್ಟೇ ಕೊಟ್ಟಿರೋ ಮಾದಿಗ ಸಮಾಜಕ್ಕೆ ಎಲ್ರಿ ಅಭಿವೃದ್ಧಿ ಆಗ್ತಾರೆ ಅವರು? ಇವತ್ತು ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪನವರು ಒಂದು ಅಹಂಕಾರದಿಂದ ದುರಹಂಕಾರ ಹೇಳ್ತಾ ಇದ್ದಾರೆ. ರೇ ಮಾದೇವಪ್ಪನವ್ರೆ, ಏನ್ ನಿಮ್ಮ ಅಪ್ಪಂದ ಸಮಾಜ ಕಲ್ಯಾಣಿ? ಏನು ನಿಮ್ ಸ್ವಂತನ? ನೀವೊಬ್ಬ ಸಚಿವರ್ರಿ, ಈ ಶೋಷಿತ ಸಮುದಾಯಗಳ ಸಮಾಜ ಕಲ್ಯಾಣ ಸಚಿವರು. ಅದು ನಮಗೆ ಸೇರಿದ್ದು, ನಿಮ್ಮೊಬ್ಬರಿಗಲ್ಲ. ನೀವು ಹೀಗೆ ಮುಂದುವರೆದು ಬ್ಯಾಕ್ಲಾಗ್ ಹುದ್ದೆಗಳು ತುಂಬ್ತೀನಿ ಅಂತಂದ್ರೆ ನಿನ್ನ ಸಚಿವ ಸಂಪುಟ ಆಗ್ತದೆ ಮುಂದಿನ ದಿನಗಳಲ್ಲಿ. ಎಲ್ಲ ಜಿಲ್ಲೆಗಳಲ್ಲಿ ನೀವು ಯಾವ ಜಿಲ್ಲೆಗೆ ಬರ್ತೀರ ಬರ್ರಿ, ನಿಮ್ಮ ತಾಕತ್ತಿದ್ರೆ ನಿಮ್ಮ ಪೊಲೀಸ್ ಯಂತ್ರಾಂಗ ನಿನ್ನೆ ನೀವು ನಡ್ಕೊಂಡಂತ ರೀತಿ ಅಂದ್ರೆ ಒಳಗಡೆ ಹೋಗಿದ್ದಾರೆ ನಮ್ಮ ಹೋರಾಟಗಾರರು, ನಮ್ಮ ಅಣ್ಣ ತಮ್ಮಂದರು. ಅವ್ರನ್ನ ನೀವೇನು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ನೋಡಿದಾಗ ಯಾವ ರೀತಿ ನಡ್ಕೊಂಡ್ರಿ ನೀವು ಅಲ್ಲಿ? ನಮ್ಮ ಸಮಾಜನ ಮಾತಾಡ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ ನೀವು. ಕಡೆ ಮೇಲಾಧಿಕಾರಿಗೆ, CP ಅವರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದ ನಂತರ ಬಿಡ್ತಾ ಇದ್ರಿ. PSIಗಳು ಒಂದು ಕಾಲ ಹತ್ಯದ ಬರ್ತದೆ, ಒಂದು ಕಾಲ ಸೊಸೆದ ಬರ್ತದೆ ಕಾಲ. ಈಗ ಇರಲ್ಲ. ನಾವು ಹೇಳ್ತಿರೋದಂದ್ರೆ ಸಮಾಜ ಪರವಾಗಿ ಮಾತಾಡ್ತಾ ಇದ್ವಿ, ಸಮಾಜ ಬದ್ಧತೆಗಾಗಿ ಮಾತಾಡ್ತಾ ಇದ್ವಿ. ಒಳ ಮೀಸಲಾತಿ ಜಾರಿ ಆಗ್ಬೇಕು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಒಳ ಮೀಸಲಾತಿ ಜಾರಿ ಆದ ನಂತರ ತುಂಬಬೇಕಂತೇಳಿ ನಮ್ಮ ಡಿಮ್ಯಾಂಡು. ಈಗಾಗಲೇ ನೀವೇನು ಮತ್ತೆ ಅದೇ ಎಂದು ಗ್ಯಾರಂಟಿಗಳು ಕೊಟ್ಟು ಮತ್ತೊಂದು ಸಲ ಮತ್ತೆ ಬಜೆಟ್ ಸೆಷನ್ ಅಲ್ಲಿ ಕೂಡ ನೀವು ಬಜೆಟ್ ನಲ್ಲಿ ಕೂಡ ಹಣವನ್ನು ದೋಸ್ಕೊಂಡು ಕಳ್ತನ ಮಾಡಿ ತಗೊಳ್ತಾ ಇದ್ರೆ ನಿಮ್ಗೆ ಏನಾದ್ರೂ ನೈತಿಕತೆ ಇದೆಯೇನ್ರಿ ಸಿದ್ದರಾಮಯ್ಯ ಅವರೇ? ನೀವು ಏನು ಹೈಂದ ನಾಯಕರ? ನೀವು ಒಬ್ಬ ಬುಟಾಟಿಕ ನಾಯಕ. ನಿಮಗೆ ಮಾದಿಗರ ಶಾಪ ತರ್ತದೆ. H ಆಂಜನೇಯ ಅವರನ್ನ ಸೋಲಿಸಿದ್ರಿ ನೀವೆಲ್ಲರೂ ಸೇರಿ. H ಆಂಜನೇಯ ಅವ್ರು ಗೆದ್ದಿದ್ರೆ ಇವತ್ತು ನಮ್ಮ ಮಂತ್ರಿಗಳಾಗ್ತಾ ಇದ್ರು. H ಆಂಜನೇಯ ಸಾಹೇಬರು ಇವತ್ತು ಮೂಲ ಗುಂಪು ಮಾಡಿದ್ದಾರೆ ನಮ್ಮವ್ರನ್ನ. ನಮ್ಮ ಸಮಾಜನ ತುಳಿಯುವಂತ ಪಕ್ಷ ಯಾವ್ದಾದ್ರು ಅದು ಕಾಂಗ್ರೆಸ್ ಪಕ್ಷ. ಇದು ಉದ್ದೇಶಪೂರ್ವಕವಾಗಿ ಮಾದಿಗರನ್ನು ತುಳಿಬೇಕನ್ನೋ ಉದ್ದೇಶದಿಂದಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಮಾದಿಗರಿಗೆ ಬುದ್ಧಿ ಬರ್ಬೇಕ್ರಿ. ಮಾದಿಗರು ಎಚ್ಚೆತ್ತುಕೊಳ್ಳಿ. ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡ್ಕೊಳ್ತಾ ಇದೆ ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆ BJP ಪಕ್ಷದಲ್ಲಿ ನೋಡಿ, ನಾನು ಪಕ್ಷದ ಪರವಾಗಿ BJP ಕಾಂಗ್ರೆಸ್ ಅಂತಲ್ಲ, ಯಾವ ಪಕ್ಷ ಪರವಾಗಿ ಕೆಲಸ ಮಾಡಿದ್ರು ಆ ಪಕ್ಷದ ಪರವಾಗಿ ಮಾತಾಡುವಂತ ವ್ಯಕ್ತಿ ನಾನು. ನಾನೊಬ್ಬ ಹೋರಾಟಗಾರನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಅಲ್ಲ, ಯಾವನೇ ಇರಲಿ, ಯಾವನೇ MP ಇರಲಿ, MP ಇರಲಿ, ಮಿನಿಸ್ಟರ್ ಇರಲಿ, ಹೇಳುವಂತ ಹಕ್ಕು ನಮ್ಮ ಪ್ರಜಾಪ್ರಭುತ್ವ. ಇದು ಪ್ರಜೆಗಳು ನಾವೆಲ್ಲರೂ ಸೇರಿ ಓಟ್ ಹಾಕಿದ್ರೆ ನೀವು ರಾಜಭಾರ ಮಾಡ್ತಾ ಇದ್ದೀರಿ. ಇಲ್ಲದ್ರೆ ಏನು ನಿಮ್ಮನ್ನ ಯಾವನಾದ್ರೂ ಓಟ್ ಹಾಕಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಆಗ್ತಿದ್ರಾ? ಇವತ್ತು ನೀವು ಮುಖ್ಯಮಂತ್ರಿ ಪ್ರಜೆಗಳಿಂದನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಭಿಕ್ಷೆಯಿಂದನೇ ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದೀರಾ. ನಿಮಗೆ ಮಾನ ಮರೆದಿದ್ರೆ ನಮ್ಮ ಬಜೆಟ್ ಮುಟ್ಟದಂಗೆ ಅದೇ ಲಿಂಗಾಯತರ ಒಕ್ಕಲಿಗರ ಬಜೆಟ್ ಮುಟ್ಟಪ್ಪ, ನಿಮ್ಮ ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ. ಮಾನಗೇಡು ಸಿದ್ದರಾಮಯ್ಯ, ಕೆಟ್ಟ ಚಾಳಿದೆ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಸಿದ್ದರಾಮಯ್ಯನವರಲ್ಲಿ ನಾನು ಯಾವತ್ತೂ ಕೂಡ ಸಾರ್ ಮಾಡಿ ಸಾರ್, ದಯವಿಟ್ಟು ನಮ್ಮ ಸಮುದಾಯ
ಬಹಳ ಹಿಂದೆ ಬಿದ್ದಿದೆ ಸರ್. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಸರ್. ನಾನು ಸಂಡೂರು ಎಲೆಕ್ಷನ್ ನಲ್ಲಿ ಕೂಡ ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ದೀನಿ, ರಾಯಚೂರಲ್ಲಿ ಕೂಡ ಪ್ರಶ್ನೆ ಮಾಡಿದ್ದೀನಿ, ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಶ್ನೆ ಮಾಡಿದ್ದೀನಿ, ಗುಲ್ಬರ್ಗದಲ್ಲಿ ನಿಮ್ಮ ಕಾಣ್ತಾ ಇಲ್ವಾ? ಮಾದಿಗರ ನಿಮಗೆ ಓಟ್ ಹಾಕಿದ್ದಾರೆ, ಮಾದಿಗರೆಲ್ಲ ಸೇರಿ ಓಟ್ ಹಾಕಿದ್ರಿಂದ 135 ಸ್ಥಾನಗಳು ಗೆದ್ದಿದ್ರ. ನಾಳೆ ಬರುವಂತ ಚುನಾವಣೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ಮಾದಿಗರು ಏನಂತ ತೋರಿಸ್ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಮಾದಿಗರು ಕಲಿಸ್ತೀವಿ. ಇದು ಮಾದಿಗ ದಂಡೋರ ರಾಜ್ಯ ಸಮಿತಿಯ ಮತ್ತು ಜಿಲ್ಲಾ ಸಮಿತಿಯ ಎಲ್ಲ ನನ್ನ ಮಾದಿಗ ಸಮುದಾಯಗಳ ಪರವಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ನಮಗೇನು ಜಾಮೀನು ಕೊಟ್ಟು ಪ್ರಕರಣವನ್ನು ಕೈ ಬಿಡಬೇಕು. ನಮ್ಮ 7 ಜನ ಅಣ್ಣ ತಮ್ಮಂದಿರನ್ನ ಅವಮಾನ ಮಾಡಿದಿರಿ ನೀವೆಲ್ಲ. ಅವ್ರೇನು ಭಯೋತ್ಪಾದಕರಲ್ಲ, ಉಗ್ರವಾದಿಗಳಲ್ಲ, ಅವ್ರು ಯಾರು ಟೆರರಿಸ್ಟ್ಗಳಲ್ಲ, ಅವ್ರು ಯಾರು ಬಾಂಬ್ ಹಾಕ್ಲಿಕ್ಕೆ ಬರಲಿಲ್ಲ ವಿಧಾನಸೌಧ ಒಳಗಡೆ. ಅವರು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದಾರೆ. ನ್ಯಾಯಯುತವಾದಂತ ಸುಪ್ರೀಂ ಕೋರ್ಟ್ ಅಂತ ಕೂಗಿದ್ದಾರೆ. ಇಷ್ಟು ಬಿಟ್ರೆ ಬೇರೆ ಯಾವ ಶಬ್ದ ಕೂಡ ಬಳಸಿಲ್ಲ. ನಾನೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ವಿಚಾರಿಸಿದ್ದೀನಿ, ಅವ್ರಿಗೆಲ್ಲ ಯೋಗಕ್ಷೇಮನ ವಿಚಾರಿಸಿದ್ದೀನಿ. ಅಣ್ಣ ನಿಮ್ಗೆ ಟೀ ಕಾಫಿ ಕೊಟ್ರ, ಪೊಲೀಸರು ಸರಿಯಾಗಿ ನೋಡ್ಕೊಂಡ್ರ ಅಂತ ಕೇಳಿದೀನಿ, ಏನೋ ಹೊಡೆದಿದ್ದಾರೆ ಅಂತ ಕೇಳಿದೀನಿ. ಆದ್ರೆ ಯಾರು ಪೊಲೀಸರು ಕೂಡ ಹೊಡೆದಿಲ್ಲ ಅಂತ ಹೇಳಿದ್ದಾರೆ. ಅದು ಸಂತೋಷ. ಇನ್ನು ಮುಂದೆ ಕ್ರಾಂತಿಕಾರಿ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಇವತ್ತು 6ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಮತ್ತು 7, 8, 9, 11 ಈ ಸೆಷನ್ ಮುಗಿಯುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಇಲ್ಲದೆ ಇದ್ರೆ ರೋಡ್ ಸಿದ್ದರಾಮಯ್ಯನವರು ಯಾವ ರೀತಿ ಯಾವ ಜಿಲ್ಲೆಗೆ ಬರ್ತಾರೋ ನಾವು ನೋಡ್ತೀವಿ. ಇದು ಚಾಲೆಂಜ್, ಇದು ಮಾದಿಗ ದಂಡರ ಚಾಲೆಂಜ್, MRPS ಚಾಲೆಂಜ್, ನನ್ನ ಸಮುದಾಯದ ಬಂಧುಗಳಿಂದ ಚಾಲೆಂಜ್ ಕೊಡ್ತೀವಿ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇದು ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ನಾನು ನನ್ನ ದೇಹದಲ್ಲಿ ಏರುಪೇರಾದ್ರೂ ಕೂಡ ನಾನು ಈ ಸಮುದಾಯಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಾನು ಮುಂದಾಗ್ತೇನೆ. ನಾನು ಪ್ರಾಣ ಹೋದ್ರೆ ಪರವಾಗಿಲ್ಲ, ಈ ಟೆಂಟಲ್ಲಿ ಸತ್ತೋದ್ರೆ ಪರವಾಗಿಲ್ಲ. ಅಮರ್ ಹೇ ಅಮರ್ ಹೇ ಮಾದಿಗ ದಂಡರ ಹೋರಾಟಕ್ಕೆ, ಮಾದಿಗ ದಂಡರ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನರಾಮ್ ಅವರಿಗೆ, ಬಾಬು ಜಗಜೀವನರಾಮ್ ಅವರಿಗೆ, ಮಂದಕೃಷ್ಣ ನಾಯಕತ್ವಕ್ಕೆ, ಮಂದಕೃಷ್ಣ ನಾಯಕತ್ವಕ್ಕೆ